ಹಾಗೆಯೇ ಸಿ ಎಮ್ ಅವ್ರು ಬರ್ತಾ ಇರೋದು ವಿಶೇಷವಾದಾಗೆ ಎಲ್ಲ ಮಹಿಳೆಯರು ಕೂಡ ಒಂದು ಏನು ಎಲ್ಲ ವಿಶೇಷವಾದ ಆಹ್ವಾನಕ್ಕೆ ಕಾಯ್ತಾ ಇದ್ದಾರೆ. ಜೊತೆಗೆ ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ ಒಂದು ಎಲ್ಲ ಕಳಸಗಳನ್ನ ಇಟ್ಕೊಂಡು ಈ ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಮಹಿಳೆಯರೆಲ್ಲ ಕೂಡ ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಸಿ ಎಮ್ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಕೂಡ ಸಕಲ ಸಿದ್ಧತೆ ಮಾಡಿರೋಂಥದ್ದು. ಅವ್ರನ್ನೂ ಕೂಡ ಮಾತಾಡ್ಸೋಣ, ಎಲ್ಲಿಂದ ಬಂದಿದ್ದಾರೆ ಏನು ಅಂತ ಕೂಡ ನಾವು ಮಾತಾಡ್ಸ್ಬೋದು. ಇವತ್ತು ಒಟ್ಟಾರೆ ಹೇಳಬೇಕು ಅಂದರೆ ಕಬಿನಿ ಜಲಾಶಯ ವರ್ಷಾನುಗಟ್ಟಲೆ ಹಿಂದೆಯಿಂದ ಇವತ್ತು ವಿಶೇಷವಾದ ಕಳೆ ಬಂದಿರೋದು ಕೂಡ ನೋಡ್ಬೋದು. ಯಾರು ಕೂಡ ಕೇಳದಂತಹ ಹಾಗೂ ಯಾರು ಕೂಡ ನೋಡದಂತಹ ಕೆಲವೊಂದು ವಿಶೇಷಗಳನ್ನ ಇವತ್ತು ನಾವು ಬಂದು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ಏನು ಇಲ್ಲಿ ಮಹಿಳೆಯರು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಓಕೆ, ಯಾವ ಊರಿಂದ ಬಂದಿದ್ದೀರಾ? ಹಾಗೆಯೇ ಓಕೆ, ಹಾಗೆ ಎಲ್ಲ ಗ್ರಾಮದಿಂದ ಬಂದಿದ್ದೀರಾ? ಹಾಂ, ಏನು ವಿಶೇಷತೆ ಇವತ್ತು? ಎಲ್ಲ ಒಟ್ಟಿಗೆ ಯೂನಿಫಾರ್ಮಲ್ಲಿ ಬಂದಿದ್ದೀರಾ? ಸಿ ಎಮ್ ಬರ್ತಾ ಇದ್ದಾರೆ ಅಂತ? ಯಾಕೆ ವಿಚಾರ ಗೊತ್ತಿದೆ ಅಂತ ಕೇಳಿದೆ ಅಷ್ಟೇ ನಿಮಗೆ. ಓಕೆ. ಹಾಗೆಯೇ ಮೊದಲನೇ ಸರಿ ಏನಾರು ಬಂದಿದ್ದೀರಾ ಇಲ್ಲಿ ಕಬಿನಿ ಜಲಾಶಯಕ್ಕೆ? ಅಲ್ಲ, ಈ ಥರ ಬಾಗಿನ ಅಪ್ಪಿಸಿಕೆಯನ್ನು ಬಂದಿದ್ದೀರಾ? ಇದೇ ಪ್ರಥಮ ಬಾರಿಗೆ ಬಂದಿದ್ದೀರಾ? ಹೇಗೆ ಅನ್ನಿಸ್ತಾ ಇದೆ ಇವತ್ತು ಕಾರ್ಯಕ್ರಮ? ತುಂಬ ಜನ ಇದ್ದಾರೆ ಇನ್ನೂ. ಸಿ ಎಮ್ ಏನು ಕೇಳಬೇಕು ಅಂತ ಇದ್ದೀರಾ ಬಂದರೆ? ಸಿ ಎಮ್ ಅವ್ರನ್ನ ಏನು ಕೇಳಬೇಕು ಅಂತ ಇದ್ದೀರಾ? ಇಲ್ಲ, ಅಂಗನವಾಡಿ ಟೀಚರ್ಸಾ ಕೆಲಸಗಳು? ಓಕೆ. ಮೊದಲೇ ಎಲ್ಲ ಕೇಳಿದ್ರಲ್ಲ ಸ್ಟ್ರೈಕ್ ಮಾಡಿ, ಇನ್ನೇನು ಕೇಳಬೇಕು ಅಂತ ಇದ್ದೀರಾ? ಏನಿಲ್ಲ. ಈಗ ನಿಮಗೆ ಏನಂತ? ಓಕೆ, ಸಂಬಳ ಜಾಸ್ತಿ ಆಗುತ್ತೆ ಅಂತ? ಹೌದಾ? ಹಾಂ. ಓಕೆ. ಎಷ್ಟು ಬೇಕು ಸಂಬಳ ನಿಮಗೆ? ಎಷ್ಟು ಬೇಕು ಸಂಬಳ? ಹಾಂ. ಓಕೆ. ಎಸ್ ವೀಕ್ಷಕರೇ, ಹಾಗೆಯೇ ಸಿ ಎಮ್ ಅವ್ರು ಕೂಡ ಇಲ್ಲಿ ಬರ್ತಾ ಇರೋದು ವಿಚಾರವಾಗಿ ಅವ್ರು ಏನು ಇವತ್ತು ಅಂಗನವಾಡಿ ಟೀಚರ್ಗಳಿಗೆ ಸಂಬಳ ಜಾಸ್ತಿ ಕೂಡ ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ನೋಡೋಣ, ಇವತ್ತೇನು ರಾಜ್ಯ ಸರ್ಕಾರ ಅಂಗನವಾಡಿ ಟೀಚರ್ಸ್ಗೆ ಕೊಟ್ಟಂಥ ಬೆಂಬಲ ಏನಿದೆ ಅದು ಸರ್ಕಾರಿ ಸಂಬಳವಾಗಿ ಮಾರ್ಪಡುತ್ತೆ ಅನ್ನೋದು ಯಕ್ಷ ಪ್ರಶ್ನೆ. ಯಜಮಾನ್ರ ನಮಸ್ಕಾರ. ತಾವು ವಾದ್ಯಗೋಷ್ಠಿಗೆ ಬಂದಿದ್ದೀರಾ? ಯಾವ ಊರಿಂದ ಬಂದಿದ್ದೀರಾ? ಗುಯ್ಯಂಬಳ್ಳಿ. ಎಲ್ಲಿ ಬರುತ್ತದು? ಹೌದಾ? ಡ್ಯಾಮ್ ಮೇಲೆಲ್ಲ ಬಂದು ನೋಡಿದಿರಾ ನೀರು ಬಂದಾಗೆಲ್ಲ? ಅಥವಾ ಈಗಲೇ ಬಂದಿರೋದು ಪ್ರಥಮ ಬಾರಿಗೆ? ಇವಾಗ ಈ ಸಾರಿ ಡ್ಯಾಮ್ ತುಂಬಿದಾಗ ಬಂದಿಲ್ಲ? ಹಾಂ. ಓಕೆ. ಹಾಗಾಗಿ ಸಿ ಎಮ್ ಅವ್ರ ಹತ್ರ ಏನು ಕೇಳ್ತೀರಾ? ಎಲ್ಲಿಗೆ? ಗುಯ್ಯಂಬಳ್ಳಿಗೆ, ಈ ತಾಲೂಕಿನವ್ರಿಗೆ? ಹಾಂ. ಏನು ಕಲಾಮಂದಿರದಲ್ಲಿ ಏನು ಕೇಳ್ತೀರಾ? ಏನು ಸಾಮಗ್ರಿಗಳು? ಹಾಂ. ದಸರಾ ಹೋಗ್ತೀರಾ ನೀವು? ಹಾಂ. ಹಾಗಾಗಿ ಇಲ್ಲಿ ಪಕ್ಕದ ಹಳ್ಳಿಯಿಂದ ಬಂದಂಥ ಒಂದಷ್ಟು ವಾಲಗೋಷ್ಠಿಯವರು ಕೂಡ ಇದ್ದಾರೆ. ಜೊತೆಗೆ ಏನಂದರೆ ಕೆಲವೊಂದು ಅಹವಾಲುಗಳನ್ನ ಸಿ ಎಮ್ ಅವ್ರ ಹತ್ರ ಕೇಳ್ಬೋದು, ಬಟ್ ಅವ್ರಿಗೆ ಸಮಯ ಇರ್ತೇನೋ ಗೊತ್ತಿಲ್ಲ, ಕೇಳಕ್ಕೆ ಬಿಡ್ತಾರೇನೋ ಗೊತ್ತಿಲ್ಲ ಅಧಿಕಾರಿಗಳು. ಮುಖ್ಯವಾಗಿ ಇಲ್ಲಿ ಇವತ್ತೇನು ಸಾಂಸ್ಕೃತಿಕವಾದಂಥ ಏನು ವಾಲ್ಗಾನ ನುಡಿಸುವಂಥವ್ರು ಇವರು ಪಕ್ಕದ ಹಳ್ಳಿಯವರು ಕೂಡ ಆಗಿರ್ತಾರೆ. ಬರುತ್ತೆ, ಒಂದು 10 ನಿಮಿಷ ಎಲ್ಲ ಒಂದೊಂದಾಗಿ ಬಿಡ್ತಾ ಇರ್ತೀವಿ. ಹೌದು, ಕೊಡಪ್ಪ ಎಲ್ಲ ಕೊಡ್ತೀವಿ.